ಹಾಯ್ ಹಲೋ ಫ್ರೆಂಡ್ಸ್, ಕಾವ್ಯಗೌಡ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನನ್ನ ಫೇವ್ರೆಟ್ ಬಿರಿಯಾನಿ ಮಾಡೋಣ ಬನ್ನಿ. 1/2 kg ಚಿಕನ್ನ ಚೆನ್ನಾಗಿ ತೊಳೆದು ಸೋರು ಹಾಕ್ಕೊಂಡಿದ್ದೀನಿ. ಜಾರ್ಗೆ 1 ಹಿಡಿಯಷ್ಟು ನಾಟಿ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಇಂಚು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ. 1-2 ಪೀಸ್ ಚಕ್ಕೆ ಮುರಿದು ಹಾಕ್ಕೊಳ್ತಾ ಇದ್ದೀನಿ. 7-8 ಲವಂಗ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ 7-8, ಯಾಕಂದರೆ ಮಕ್ಕಳು ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಕಲರ್ಗೆ ಖಾರಕ್ಕೆಲ್ಲ ಇದು ಚೆಂದ. ಇವಾಗ ಇಷ್ಟನ್ನು ತರಿಯಾಗಿ ರುಬ್ಕೊಳ್ಳೋಣ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಅದನ್ನು ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡಾದಮೇಲೆ ಟೊಮೊಟೊ ಹೆಚ್ಕೊಳ್ಳೋಣ. ನಾನಿಲ್ಲಿ 4-5 ಟೊಮೊಟೊ ತೊಗೊಂಡಿದ್ದೀನಿ, ಅದು ಸಣ್ಣ ಸಣ್ಣದು. ಒಬ್ಬೊಬ್ಬರು ಟೊಮೊಟೊ ಹಾಕಲ್ಲ, ನಾನು ಟೊಮೊಟೊ ಹಾಕ್ತೀನಿ, ಯಾಕಂದರೆ ಟೇಸ್ಟ್ ಬರೋದೇ ಈರುಳ್ಳಿ ಟೊಮೊಟೊ ಹೆಚ್ಚಾಗಿ ಹಾಕೋದ್ರಿಂದ. ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಬಿರಿಯಾನಿಗೆ ಯಾವಾಗಲೂ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಜಾಸ್ತಿ ಹಾಕ್ತೀನಿ. ಅದು ಹೆಚ್ಚಿಗೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಗೆ ಪುದೀನ ಸೊಪ್ಪು 1 ಹಿಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು 1 ಹಿಡಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. 1 ಸ್ಪೂನ್ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಕೆಲವರು ಇನ್ನೂ ಜಾಸ್ತಿ ಹಾಕೋತಾರೆ, ನಾನು ಮೆಂತ್ಯ ಸೊಪ್ಪು ಹಸಿ ಸೊಪ್ಪನ್ನೇ ಜಾಸ್ತಿ ಹಾಕಿರೋದ್ರಿಂದ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದು ಯಾವ ಎಲೆ ಅಂತ ಮರ್ತೋಗಿದ್ದೀನಿ, ಇದು ಜಾಪತ್ರೆ ಒಂದೊಂದು ಇಟ್ಕೊಂಡಿದ್ದೀನಿ. ಇದು ಮರಾಠಿ ಮೊಗ್ಗು, 3-4 ಪಲಾವ್ ಎಲೆ, 3-4 ಏಲಕ್ಕಿ ಹಾಕೊಳ್ಳೋಣ ಒಗ್ಗರಣೆಗೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ಅದು ಸೀದೋಗಬಾರ್ದು, ಒಂದು ಸ್ವಲ್ಪ ಘಮ ಬಂದ ತಕ್ಷಣವೇ ಅದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಹಾಕಿ ನೀರು ಸುಂಡಕ್ಕಿಡೋಣ. ನೀರು ಬೇಗ ಸುಂಡಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಈಗಲೇ ಹಾಕೋದ್ರಿಂದ ಸ್ವಲ್ಪ ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದಾದಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೋದ್ರಿಂದನೂ ಬೇಗ ಬೇಯುತ್ತೆ ಚಿಕನ್ನು. ನೀರು ಸ್ವಲ್ಪ ಸುಂಡಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗುವಾಗ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಅದು ಕಹಿ ಇರೋದ್ರಿಂದ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದನ್ನು ಚೆನ್ನಾಗಿ ತಿರುವಿ ಕಹಿ ಅಂಶ ಹೋಗುವಷ್ಟು ಬೇಯಿಸ್ಕೊಳ್ಳೋಣ. ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿಕೊಂಡು ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಯನ್ನು ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದಮೇಲೆ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮನೇಲೇ ಮಾಡಿಟ್ಟಿರುವಂಥ 1 ಸ್ಪೂನ್ ಚಿಲ್ಲಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. 2 ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-2 ಮಿನಿಟ್ಸ್ ತಿರುಗಿಸ್ತಿರ್ಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟು ಅಕ್ಕಿ ತೊಳ್ಕೊಂಡು ಬರೋಣ. ಅರ್ಧ ಕೆಜಿಗೆ 2.5 ಪಾವು ಹಾಕ್ಕೊಂಡಿದ್ದೀನಿ ನಾನು. ಒಬ್ಬೊಬ್ಬರು ಅರ್ಧ ಕೆಜಿ 2 ಪಾವು, 1 ಕೆಜಿ 1 ಕೆಜಿ ಈ ಥರ ಹಾಕೋತಾರೆ. ಈ ಅಕ್ಕಿ ಬಂದು ನಾವು ಊರಲ್ಲೇ ಬೆಳೆಯೋರ ಹತ್ರ ತೊಗೊಂಡಿರೋದು, ಯಾವುದೇ ಪಾಲಿಶ್ ಇಲ್ಲ. ಅಕ್ಕಿನ ತೊಳೆದು ಆ ತೊಳೆದಿರೋ ನೀರನ್ನ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಅಕ್ಕಿ ತೊಳೆದ ನೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಫೇಸ್ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ತೊಳೆದಾಯಿತು. ಚಿಕನ್ ಫ್ರೈ ಆಗಿದ್ದರೆ ಅದಕ್ಕೆ ಎಷ್ಟು ಬೇಕು ಅಕ್ಕಿ ಯಾವ ಲೋಟದಲ್ಲಿ ಹಾಕಿದ್ದೀವಿ ಅದೇ ಲೋಟದಲ್ಲಿ ನೀರು ಹಾಕ್ಕೊಳ್ಳೋಣ ಬನ್ನಿ. ನಾನು 2.5 ಲೋಟ ಹಾಕಿರೋದ್ರಿಂದ ಅದೇ ಲೋಟದಲ್ಲಿ 5 ಲೋಟ ನೀರು ಹಾಕ್ತಾಯಿದ್ದೀನಿ.
ಈ ಅಕ್ಕಿ ತುಂಬ ನೀರು ಹಿಡಿಯಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಉದ್ರದ್ರಾಗೆ ಆಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಅನ್ನ ಉದುರೋದ್ರಾಗ ಆಗುತ್ತೆ. ಇದು ಇವಾಗ ಚೆನ್ನಾಗಿ ಕುದಿಯೋ ತನಕ ಹೈ ಫ್ಲೇಮ್ ಮಾಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿ ತಿರ್ಗಾದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದೆರಡು ಸಲ ತಿರುಗಿ ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ. ಇದು 2 ವಿಷಲ್ಗೆ ಹೋಗೋ ತನಕ ಬಾಳೆ ಎಲೆ ಕಿತ್ಕೊಂಬರೋಣ ಬನ್ನಿ. ನಮ್ಮ ಮನೆ ಪಕ್ಕದಲ್ಲೇ ಬಾಳೆ ತೋಟ ಇದೆ. ಅಂದರೆ ತೋಟ ಅಲ್ಲ, ಈ ಸೈಟಲ್ಲಿ ಯಾರೋ ಹಾಕ್ಕೊಂಡಿದ್ದಾರೆ. ನಾವು ಅವಾಗವಾಗ ಒಂದೊಂದು ಕಿತ್ಕೊತೀವಿ, ಏನೂ ಅನ್ನಲ್ಲ ಪಾಪ. ಇವಾಗ ಕಿತ್ಕೊಂಬಂದಿದ್ದೀನಿ. ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಊಟ ರೆಡಿ ಆಗಿದೆ. ವಿಷಲ್ ಕೂಗೋಕ್ಕೆ ಮುಂಚೆನೇ ಹೊಟ್ಟೆ ಹಸಿತಾ ಇದೆ, ಘಮ ಘಮ ಅಂತ ಇದೆ. ವಿಷಲ್ ನಾನೇ ಎತ್ಬಿಡ್ತಾ ಇದ್ದೀನಿ. ಆಹಾ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಬನ್ನಿ. ಬೇಗ ಬೇಗ ತಿರುಗಿಸಿ ಎಲೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ರೆಡಿ ಆಯಿತು ನೋಡಿ ನಮ್ಮ ಬಿರಿಯಾನಿ. ಹೇಗಿದೆ? ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.